ಶಿಕ್ಷಣಕ್ಕೆ ಜ್ಞಾನಾಂಜಲಿ, ದಿವ್ಯ ಭವ್ಯ ಜೀವನಕ್ಕೆ ಜ್ಞಾನಾಂಜಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಾಂತಿ. ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. 15/11/20 ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದರವರ ರಿವೈಸ್ ಮುರಳಿ 18/1/87 ಕರ್ಮಾತೀತ ಸ್ಥಿತಿಯ ಲಕ್ಷಣಗಳು. ಇಂದು ಅವ್ಯಕ್ತ ಬಾಪ್ತಾದರವರು ತನ್ನ ಅವ್ಯಕ್ತ ಸ್ಥಿತಿ ಭವದ ವರದಾನಿ ಮಕ್ಕಳ ಅಥವಾ ಅವ್ಯಕ್ತ ಫರಿಷ್ಠಾಗಳೊಂದಿಗೆ ಮಿಲನವಾಗಲು ಬಂದಿದ್ದಾರೆ. ಇಡೀ ಕಲ್ಪದಲ್ಲಿ ಕೇವಲ ಈಗ ಒಂದು ಬಾರಿ ಮಾತ್ರ ಸಂಗಮಯುಗದಲ್ಲಿ ಅವ್ಯಕ್ತ ಮಿಲನವಾಗುತ್ತದೆ. ಸತ್ಯುಗದಲ್ಲಿ ದೇವತೆಗಳ ಮಿಲನವಾಗುತ್ತೆ, ಆದರೆ ಫರಿಷ್ಠೆಗಳ ಈ ಮಿಲನ, ಅವ್ಯಕ್ತ ಮಿಲನ ಸಂಗಮಯುಗದ ಸಮಯವೇ ಆಗುತ್ತದೆ. ನಿರಾಕಾರ ತಂದೆಯೂ ಸಹ ಅವ್ಯಕ್ತ ಬ್ರಹ್ಮ ತಂದೆಯ ಮೂಲಕ ಮಿಲನವಾಗುತ್ತಾರೆ. ನಿರಾಕಾರನಿಗೂ ಫರಿಷ್ಠೆಗಳ ಈ ಸಭೆಯು ಅತಿ ಪ್ರಿಯ ಅನಿಸುತ್ತದೆ. ಆದ್ದರಿಂದ ಮಿಲನವಾಗಲು ತನ್ನ ಧಾಮವನ್ನು ಬಿಟ್ಟು, ಪರಂಧಾಮವನ್ನು ಬಿಟ್ಟು ಆಕಾರಿ ಅಥವಾ ಸಾಕಾರಾವತನದಲ್ಲಿ ಬಂದಿದ್ದಾರೆ. ಫರಿಷ್ಠೆ ಮಕ್ಕಳ ಸ್ನೇಹದ ಆಕರ್ಷಣೆಯಿಂದ ಮಕ್ಕಳ ಪ್ರಪಂಚಕ್ಕೆ ತಂದೆಯೂ ಸಹ ರೂಪ ಬದಲಾಯಿಸಿಕೊಂಡು, ವೇಷ ಬದಲಾಯಿಸಿಕೊಂಡು ಬರಲೇಬೇಕಾಗುತ್ತದೆ. ಈ ಸಂಗಮಯುಗವು ತಂದೆ ಹಾಗೂ ಮಕ್ಕಳ ಅತಿ ಪ್ರಿಯ ಹಾಗೂ ಭಿನ್ನವಾದ ಸಂಸಾರ ಅಥವಾ ಪರಿವಾರ ಪ್ರಪಂಚವಾಗಿದೆ, ಅಥವಾ ಪ್ರಪಂಚ ಅಂತ ಹೇಳ್ಬೋದು. ಸ್ನೇಹ ಅತ್ಯಂತ ರೂಪದಲ್ಲಿ ಆಕರ್ಷಣೆ ಮಾಡುವಂತಹ ಶಕ್ತಿಯಾಗಿದೆ. ಅದು ಪರಮ ಆತ್ಮ ಬಂಧನ ಮುಕ್ತನನ್ನು, ಶರೀರದಿಂದ ಮುಕ್ತ ಆಗಿರುವವರನ್ನು ಸ್ನೇಹದ ಬಂಧನದಲ್ಲಿ ಬಂಧಿಸುತ್ತದೆ. ಅಶರೀರಿಯನ್ನು ಲೋನ್ ತೆಗೆದುಕೊಳ್ಳುವ ಶರೀರಧಾರಿಯನ್ನಾಗಿ ಮಾಡಿಬಿಡುತ್ತದೆ. ಮಕ್ಕಳ ಸ್ನೇಹದ ಪ್ರತ್ಯಕ್ಷ ಪ್ರಮಾಣ ಇದೇ ಆಗಿದೆ. ಇಂದಿನ ದಿನ 4 ಕಡೆಯಲ್ಲಿರುವ ಅನೇಕ ಮಕ್ಕಳ ಸ್ನೇಹದ ಸಂಬಂಧವು ಸ್ನೇಹದ ಸಾಗರನಲ್ಲಿ ಸಮಾವೇಶವಾದ ದಿನವಾಗಿದೆ. ಮಕ್ಕಳು ಹೇಳ್ತಾರೆ, ನಾವು ಬಾಪ್ತಾದವರೊಂದಿಗೆ ಮಿಲನವಾಗಲು ಬಂದಿದ್ದೇವೆ ಅಂಥೇಳಿ. ಮಕ್ಕಳು ಮಿಲನವಾಗಲು ಬಂದಿದ್ದಾರಾ, ಅಥವಾ ಮಕ್ಕಳೊಂದಿಗೆ ತಂದೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೋ, ಅಥವಾ ಇಬ್ಬರೂ ಮಧುಬನದಲ್ಲಿ ಮಿಲನವಾಗಲು ಬರಬೇಕಾಯ್ತಾ? ಮಕ್ಕಳು ಸ್ನೇಹದ ಸಾಗರ್ನಲ್ಲಿ ಮುಳುಗಲು ಬಂದಿದ್ದಾರೆ, ಆದರೆ ತಂದೆಯು ಸಾವಿರಾರು ಗಂಗೆಗಳಲ್ಲಿ ಮಿಲನವಾಗಲು ಬಂದಿದ್ದಾರೆ. ಆದ್ದರಿಂದ ಗಂಗಾ ಸಾಗರದ ಮೇಳವು ವಿಚಿತ್ರ ಮೇಳವಾಗಿದೆ. ಸ್ನೇಹದ ಸಾಗರನಲ್ಲಿ ಸಮಾವೇಶವಾಗಿ ಸಾಗರನ ಸಮಾನವಾಗಿ ಬಿಡುತ್ತೆ. ಇಂದಿನ ದಿನದಂದು ತಂದೆಯ ಸಮಾನರಾಗುವ ಸ್ಮೃತಿ, ಅರ್ಥಾತ್ ಸಮರ್ಥ ದಿನವೆಂದು ಹೇಳುತ್ತೇವೆ. ಯಾಕೆ? ಇಂದಿನ ದಿನ ಬ್ರಹ್ಮ ತಂದೆಯ ಸಂಪನ್ನ ಹಾಗೂ ಸಂಪೂರ್ಣ ತಂದೆಯ ಸಮಾನ ಆಗುವ ನೆನಪಾರ್ಥ ದಿನವಾಗಿದೆ. ಜನವರಿ 18, 87 ಇಸ್ವಿದು ಬ್ರಹ್ಮ ಮಗುವಿನ ತಂದೆ. ಏಕೆಂದರೆ ಬ್ರಹ್ಮನೂ ಮಗು ಆಗಿದ್ದಾರೆ, ಶಿವಬಾಬುರಿಗೆ ತಂದೆಯೂ ಆಗಿದ್ದಾರೆ. ನಾವೆಲ್ಲ ಮಕ್ಕಳಿಗೆ ಇಂದು ಬ್ರಹ್ಮನು ಮಗುವಿನ ರೂಪದಲ್ಲಿ ಸುಪುತ್ರ ಮಗುವಾಗುವ ಸ್ನೇಹದ ಸ್ವರೂಪದ ಸಮಾನ ಆಗುವ ಪ್ರತ್ಯಕ್ಷ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಅತಿ ಪ್ರಿಯ ಹಾಗೂ ಅತಿ ಭಿನ್ನ ಆಗುವ ಪ್ರಮಾಣವನ್ನು ಕೊಟ್ಟಿದ್ದಾರೆ. ತಂದೆಯ ಸಮಾನ ಕರ್ಮಾತೀತ್, ಅರ್ಥಾತ್ ಕರ್ಮದ ಬಂಧನದಿಂದ ಮುಕ್ತ ಭಿನ್ನವಾಗುವ ಪ್ರಮಾಣವನ್ನು ಕೊಟ್ಟರು. ಇಡೀ ಕಲ್ಪದ ಕರ್ಮಗಳ ಲೆಕ್ಕಾಚಾರದಿಂದ ಮುಕ್ತನಾಗುವ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಸೇವೆಯ ಸ್ನೇಹವಲ್ಲದೆ ಮತ್ಯಾವುದೇ ಬಂಧನವಿಲ್ಲ. ಸೇವೆಯಲ್ಲಿಯೂ ಸೇವೆಯ ಬಂಧದಲ್ಲಿ ಬಂಧಿತ ಆಗಿರುವ ಸೇವಾದಾರಿಯಲ್ಲ, ಬಂಧನ ಯುಕ್ತವಾಗಿ ಸೇವೆ ಮಾಡ್ತಾರೆ. ಬ್ರಹ್ಮ ತಂದೆಯೂ ಸಹ ಸೇವಾದಾರಿಯಾಗಿದ್ದಾರೆ, ಆದರೆ ಸೇವೆಯ ಮೂಲಕ ಅಲ್ಪಕಾಲದ ರಾಯಲ್ ಇಚ್ಛೆಗಳು ಸೇವೆಯಲ್ಲಿಯೂ ಲೆಕ್ಕಾಚಾರದ ಬಂಧನದಲ್ಲಿ ಬಂಧಿಸುತ್ತದೆ. ಆದರೆ ಸತ್ಯ ಸೇವಾದಾರಿ ಈ ಲೆಕ್ಕಾಚಾರದಿಂದಲೂ ಮುಕ್ತರಾಗಿರುತ್ತಾರೆ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತೆ. ಹೇಗೆ ದೇಹದ ಬಂಧನ, ದೇಹದ ಸಂಬಂಧದ ಬಂಧನವಿದೆಯೋ ಹಾಗೆಯೇ
ಸ್ವಾರ್ಥ ಈ ಬಂಧನವೂ ಸಹ ಕರ್ಮಾತೀತ ಆಗುವುದರಲ್ಲಿ ವಿಘ್ನ ಹಾಕುತ್ತೆ. ಕರ್ಮಾತೀತ ಆಗುವುದು ಅರ್ಥಾತ್ ಈ ರಾಯಲ್ ಲೆಕ್ಕಾಚಾರದಿಂದಲೂ ಮುಕ್ತರಾಗುವುದು. ಮೆಜಾರಿಟಿ ಗೀತಾ ಪಾಠಶಾಲೆಗಳ ನಿಮಿತ್ತ ಸೇವಾದಾರಿಗಳು ಬಂದಿದ್ದಾರಲ್ವೇ, ಅಂದಾಗ ಸೇವೆ ಅರ್ಥಾತ್ ಅನ್ಯರನ್ನು ಮುಕ್ತರನ್ನಾಗಿ ಮಾಡುವುದು, ಅನ್ಯರನ್ನು ಮುಕ್ತಗೊಳಿಸುತ್ತಾ ಸ್ವಯಂನ ಬಂಧನದಲ್ಲಂತೂ ಬಂಧಿಸುವುದಲ್ಲವೇ. ನಷ್ಟಮೋಹಿ ಆಗುವ ಬದಲು ಲೌಕಿಕ ಮಕ್ಕಳು ಮುಂತಾದವರು ಅವರೊಂದಿಗಿನ ಮೋಹವನ್ನು ತ್ಯಾಗ ಮಾಡಿ ವಿದ್ಯಾರ್ಥಿಗಳೊಂದಿಗೆ ಮೋಹವನ್ನು ಇಡುವುದಿಲ್ಲ ತಾನೇ. ಇವರು ಭಾಳ ಒಳ್ಳೆಯವರು, ಅವರು ಭಾಳ ಒಳ್ಳೆಯವರಿದ್ದಾರೆ, ಒಳ್ಳೆಯವರು ಅಂತ ನನ್ನದೆನ್ನುವ ಇಚ್ಛೆಯ ಬಂಧನದಲ್ಲಂತೂ ಬಂಧಿತ ಆಗೋದಿಲ್ಲ ತಾನೆ. ಚಿನ್ನದ ಪಂಜರವಂತೂ ಪ್ರಿಯವೆನಿಸುವುದಿಲ್ಲ ತಾನೆ. ಇಂದಿನ ದಿನ ಅಲ್ಪಕಾಲದ ನನ್ನದು ಎನ್ನುವುದರಿಂದ ಮುಕ್ತನಾಗುವ ಅರ್ಥಾತ್ ಕರ್ಮಾತೀತ ಆಗುವ ಅವ್ಯಕ್ತ ದಿನವನ್ನು ಆಚರಿಸುವುದಕ್ಕೆ ಸ್ನೇಹದ ಪ್ರಮಾಣವೆಂದು ಹೇಳಲಾಗುತ್ತೆ. ಎಲ್ಲರಲ್ಲಿ ಕರ್ಮಾತೀತನಾಗುವ ಲಕ್ಷ್ಯವಂತೂ ಚೆನ್ನಾಗಿದೆ. ಈಗ ಪರಿಶೀಲನೆ ಮಾಡಿದ್ರೆ ಕರ್ಮದ ಬಂಧನಗಳಿಂದ ನಾನು ಎಲ್ಲಿಯವರೆಗೆ ಭಿನ್ನನಾಗಿದ್ದೇನೆ. ಮೊದಲ ಮಾತು, ಲೌಕಿಕ ಮತ್ತು ಅಲೌಕಿಕ ಕರ್ಮ ಮತ್ತು ಸಂಬಂಧ ಎರಡರಲ್ಲಿಯೂ ಸ್ವಾರ್ಥ ಭಾವದಿಂದ ಮುಕ್ತನಾಗಿರುವುದು. ಎರಡನೇ ಮಾತು, ಹಿಂದಿನ ಜನ್ಮಗಳ ಕರ್ಮಗಳ ಲೆಕ್ಕಾಚಾರ ಅಥವಾ ವರ್ತಮಾನ ಪುರುಷಾರ್ಥದ ಬಲಹೀನತೆಯ ಕಾರಣ ಯಾವುದೇ ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುವುದರಿಂದ ಮುಕ್ತನಾಗಿದ್ದೇನೆಯೇ ನಾನು. ಕೆಲವೊಮ್ಮೆ ಯಾವುದೇ ಬಲಹೀನ ಸ್ವಭಾವ ಸಂಸ್ಕಾರ ಅಥವಾ ಹಿಂದಿನ ಸಂಸ್ಕಾರ ಸ್ವಭಾವಕ್ಕೆ ವಶಪಡಿಸುತ್ತದೆ. ಅಂದರೆ ಬಂಧನ ಯುಕ್ತ ಆಗಿರುತ್ತೆ, ಬಂಧನ ಮುಕ್ತನಲ್ಲ. ಹೀಗೂ ತಿಳ್ಕೊಳ್ಬಾರ್ದು, ನಾನಂತೂ ಬಯಸೋದಿಲ್ಲ, ಆದರೆ ಸ್ವಭಾವ ಸಂಸ್ಕಾರ ಮಾಡಿಸ್ಬಿಡುತ್ತೆ ಅಂತ. ಇದೂ ಸಹ ಬಂಧನ ಮುಕ್ತರ ಲಕ್ಷಣವಲ್ಲ, ಆದರೆ ಬಂಧನ ಯುಕ್ತ ಆಗಿರುವುದಾಗಿದೆ. ಮತ್ತೊಂದು ಮಾತು, ಯಾವುದೇ ಸೇವೆಯ ಸಂಘಟನೆಯ ಪ್ರಕೃತಿಯ ಪರಿಸ್ಥಿತಿಯು ಸ್ವಪರಿಸ್ಥಿತಿಯನ್ನು ಅಥವಾ ಶ್ರೇಷ್ಠ ಸ್ಥಿತಿಯನ್ನು ಏರ್ಪೇರು ಮಾಡಿಬಿಡುತ್ತೆ. ಅಂದರೆ ಇದೂ ಸಹ ಬಂಧನ ಮುಕ್ತ ಸ್ಥಿತಿಯಲ್ಲ. ಈ ಬಂಧನದಿಂದಲೂ ಮುಕ್ತರಾಗಿರಿ. ಮೂರನೇ ಮಾತು, ಹಳೆಯ ಪ್ರಪಂಚದಲ್ಲಿ ಹಳೆಯ ಅಂತಿಮ ಶರೀರದಲ್ಲಿ ಯಾವುದೇ ಪ್ರಕಾರದ ರೋಗ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಏರುಪೇರಿನಲ್ಲಿ ತರೋದರಿಂದಲೂ ಮುಕ್ತರಾಗಿರಿ. ಒಂದು ರೋಗ ಬರುವುದು, ಇನ್ನೊಂದು ರೋಗವು ತಮ್ಮನ್ನು ಅಲುಗಾಡಿಸುತ್ತೆ, ಭಯಭೀತರನ್ನಾಗಿ ಮಾಡುತ್ತೆ. ರೋಗ ಬರುವುದಂತೂ ಪೂರ್ವನಿಶ್ಚಿತವಿದೆ, ಆದರೆ ಸ್ಥಿತಿಯು ಹೆಚ್ಚು ಕಡಿಮೆ ಆಗೋದು ಬಂಧನಯುಕ್ತ ಚಿಹ್ನೆ ಅಥವಾ ಲಕ್ಷಣವಾಗಿದೆ. ಸ್ವಚಿಂತನೆ, ಜ್ಞಾನದ ಚಿಂತನೆ, ಶುಭಚಿಂತಕರಾಗುವ ಚಿಂತನೆಗೆ ಬದಲು ಶರೀರದ ರೋಗ ಅಥವಾ ವ್ಯಾಧಿಯ ಚಿಂತನೆ ಮಾಡೋದರಿಂದ ಮುಕ್ತರಾಗಿರಿ. ಏಕೆಂದರೆ ಹೆಚ್ಚು ಪ್ರಕೃತಿಯ ಚಿಂತನೆಯು ಚಿಂತೆಯ ರೂಪದಲ್ಲಿ ಬದಲಾಗಿ ಬಿಡುತ್ತೆ. ಆದ್ದರಿಂದ ಇದರಿಂದ ಮುಕ್ತರಾಗಬೇಕಾಗಿದೆ. ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತೆ. ಇವೆಲ್ಲ ಬಂಧನಗಳನ್ನು ಬಿಡೋದೇ ಕರ್ಮಾತೀತ ಸ್ಥಿತಿಯ ಚಿಹ್ನೆಯಾಗಿದೆ. ಬ್ರಹ್ಮ ತಂದೆಯು ಇವೆಲ್ಲ ಬಂಧನಗಳಿಂದ ಮುಕ್ತನಾಗಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಆದ್ದರಿಂದ ಇಂದಿನ ದಿನ ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಆಗುವ ದಿನವಾಗಿದೆ. ಇಂದಿನ ದಿನದ ಮಹತ್ವಿಗೆ ತಿಳಿತಲ್ವಾ? ಒಳ್ಳೆಯದು. ಇಂದಿನ ಈ ಸಭೆಯು ವಿಶೇಷ ಸೇವಾದಾರಿ ಅಂದರೆ ಪುಣ್ಯಾತ್ಮರು ಆಗುವವರ ಸಭೆಯಾಗಿದೆ. ಗೀತಾ ಪಾಠಶಾಲೆಯನ್ನು ತೆರೆಯುವುದು ಅಂದರೆ ಪುಣ್ಯಾತ್ಮರಾಗುವುದು. ಪ್ರತಿಯೊಂದು ಆತ್ಮನಿಗೆ ಸದಾ ಕಾಲಕ್ಕಾಗಿ ಅರ್ಥಾತ್ ಅನೇಕ ಜನ್ಮಗಳಿಗಾಗಿ ಪಾಪಗಳಿಂದ ಮುಕ್ತಗೊಳಿಸುವುದೇ ಅತಿ ಶ್ರೇಷ್ಠ ಪುಣ್ಯವಾಗಿದೆ. ಗೀತಾ ಪಾಠಶಾಲೆ ಎಂಬ ಹೆಸರು ಬಹಳ ಚೆನ್ನಾಗಿದೆ. ಅಂದ ಮೇಲೆ ಗೀತಾ ಪಾಠಶಾಲೆಯವರು ಅರ್ಥಾತ್ ತಾವು ಸದಾ ಗೀತಾ ಪಠಣ ಮಾಡುವವರು ಮತ್ತು ಅನ್ಯರಿಗೂ ಓದಿಸುವಂಥವರು. ಗೀತಾ ಜ್ಞಾನದ ಮೊದಲ ಪಾಠವಾಗಿದೆ ಅಶರೀರಿ ಆತ್ಮನಾಗಿರಿ ಮತ್ತು ಅಂತಿಮ ಪಾಠ ನಷ್ಟಮೋಹ ಸ್ಮೃತಿ ಸ್ವರೂಪರಾಗಿರಿ. ಅಂದ ಮೇಲೆ ಮೊದಲ ಪಾಠವಾಗಿದೆ ವಿಧಿ ಮತ್ತು ಅಂತಿಮ ಪಾಠವಾಗಿದೆ ವಿಧಿಯಿಂದ ಸಿದ್ಧಿ. ಗೀತಾ ಪಾಠಶಾಲೆಯವರು ಪ್ರತಿ ಸಮಯದಲ್ಲಿಯೂ ಈ ಪಾಠವನ್ನು ಓದ್ತೀರಾ ಅಥವಾ ಕೇವಲ ಮುರಳಿ ತಿಳಿಸ್ತೀರಾ? ಏಕೆಂದರೆ ಸತ್ಯಗೀತಾ ಪಾಠಶಾಲೆಯ ವಿಧಿಯೂ ಇದಾಗಿದೆ. ಮೊದಲು ಸ್ವಯಂ ಓದುವುದು ಅರ್ಥಾತ್ ಈ ರೀತಿ ತಯಾರಾಗುವುದು, ನಂತರ ಅನ್ಯರಿಗೆ ನಿಮಿತ್ತರಾಗಿ ಓದಿಸೋದು. ಎಲ್ಲ ಗೀತಾ ಪಾಠಶಾಲೆಯವರು ಈ ವಿಧಿಯಿಂದ ಸೇವೆಯನ್ನು ಮಾಡ್ತೀರಾ? ಏಕೆಂದರೆ ತಾವೆಲ್ಲರೂ ಈ ವಿಶ್ವದ ಮುಂದೆ ಪರಮಾತ್ಮ ವಿದ್ಯೆಯ ಸ್ಯಾಂಪಲ್ ಆಗಿದ್ದೀರಾ. ಅಂದಮೇಲೆ ಸ್ಯಾಂಪಲ್ನ ಮಹತ್ವ ಇರುತ್ತದೆ. ಅನೇಕ ಆತ್ಮರಲ್ಲಿ ಈ ರೀತಿ ಆಗಲು ಸ್ಯಾಂಪಲ್ ಪ್ರೇರಣೆಯನ್ನು
ಕೊಡುತ್ತೆ ಅಂದಾಗ ಗೀತಾ ಪಾಠಶಾಲೆಯವರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ಯಾಂಪಲ್ ಆಗೋದ್ರಲ್ಲಿ ಸ್ವಲ್ಪನೂ ಕೊರತೆ ಕಂಡು ಬಂತು ಅಂದರೆ ಅನೇಕ ಆತ್ಮರುಗಳ ಭಾಗ್ಯವನ್ನು ರೂಪಿಸುವ ಬದಲು ಭಾಗ್ಯದಿಂದ ನಾವು ವಂಚಿತರನ್ನಾಗಿ ಮಾಡುವುದಕ್ಕೂ ನಾವೇ ನಿಮಿತ್ತರಾಗಿ ಬಿಡ್ತೀವಿ. ಏಕೆಂದರೆ ನೋಡುವವರು, ಕೇಳಿಸಿಕೊಳ್ಳುವವರು ಸಾಕಾರ ರೂಪದಲ್ಲಿ ನಿಮಿತ್ತರಾಗಿರುವ ಆತ್ಮರನ್ನು ನೋಡ್ತಾರೆ. ತಂದೆಯಂತೂ ಗುಪ್ತವಾಗಿದ್ದಾರಲ್ವಾ. ಆದ್ದರಿಂದ ಅಂತಹ ಶ್ರೇಷ್ಠ ಕರ್ಮವನ್ನು ಮಾಡಿ ತೋರಿಸಿ, ಯಾವುದರಿಂದ ತಮ್ಮ ಶ್ರೇಷ್ಠ ಕರ್ಮವನ್ನು ನೋಡಿ ಅನೇಕ ಆತ್ಮರು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾ ತನ್ನ ಭಾಗ್ಯದ ರೇಖೆಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಾಗಲಿ ಅಂದಾಗ ಒಂದಂತೂ ತಮ್ಮನ್ನು ಸದಾ ಸ್ಯಾಂಪಲ್ ಎಂದು ತಿಳ್ಕೊಳ್ಳೋದು, ಮತ್ತೊಂದು ಸದಾ ತಮ್ಮ ಸ್ಯಾಂಪಲನ್ನು ನೆನಪಿಟ್ಕೊಂಡು ಗೀತಾ ಪಾಠಶಾಲೆಯವರ ಸ್ಯಾಂಪಲ್ ಯಾವುದಾಗಿದೆ ಗೊತ್ತಿದೆಯಾ? ಕಮಲಪುಷ್ಪ. ಬಾಪ್ದಾದಾರವರು ತಿಳಿಸಿದ್ದಾರೆ, ಕಮಲಪುಷ್ಪವಾಗಿರಿ ಮತ್ತು ಅಮಲು, ಕಮಲವರ ಅಮಲ್ ಅಂದರೆ ಮತ್ತಿನಲ್ಲಿ ಧಾರಣೆಯನ್ನು ಮಾಡಿರಿ. ಕಮಲಪುಷ್ಪವಾಗಿರಿ ಮತ್ತು ಜ್ಞಾನವನ್ನು ಧಾರಣೆಯಲ್ಲಿ ತನ್ನಿ. ಕಮಲವಾಗುವ ಅಥವಾ ಅಮಲಿನಲ್ಲಿ ತನ್ನಿ. ಕಮಲವಾಗುವ ಸಾಧನವೇ ಅಮಲು ಮಾಡೋದಾಗಿದೆ. ಒಂದು ವೇಳೆ ಧಾರಣೆ ಮಾಡದಿದ್ದರೆ ಕಮಲಪುಷ್ಪದ ಸಮಾನ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಸದಾ ಸ್ಯಾಂಪಲ್ ಆಗಿದ್ದೇವೆ ಮತ್ತು ಕಮಲಪುಷ್ಪದ ಸಂಕೇತವನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಎಷ್ಟೇ ಸೇವೆಯ ವೃದ್ಧಿಯ ಪ್ರಾಪ್ತಿಯಾಗಲಿ, ಆದರೆ ಸೇವೆಯನ್ನು ಮಾಡುತ್ತಾ ಭಿನ್ನವಾಗಿ ಪ್ರಿಯವಾಗಿರಿ. ಕೇವಲ ಪ್ರಿಯರಾಗಬಾರದು, ಭಿನ್ನರಾಗಿ ಪ್ರಿಯರಾಗಿರಿ. ಏಕೆಂದರೆ ಸೇವೆಯೊಂದಿಗೆ ಬಹಳ ಚೆನ್ನಾಗಿ ಪ್ರೀತಿ ಇದೆ, ಆದರೆ ಪ್ರೀತಿಯು ಸೆಳೆತದ ರೂಪದಲ್ಲಿ ಬದಲಾಗಲಿ. ಇದಕ್ಕೆ ಭಿನ್ನವಾಗಿ ಪ್ರಿಯರಾಗುವುದು ಎಂದು ಹೇಳಲಾಗುತ್ತೆ. ಸೇವೆಗೆ ನಿಮಿತ್ತರಾಗಿದ್ದೀರಿ, ಇದಂತೂ ಬಹಳ ಒಳ್ಳೆಯದನ್ನೇ ಮಾಡಿದರೆ ಪುಣ್ಯಾತ್ಮನ ಟೈಟಲ್ ಸಿಕ್ಬಿಡ್ತು. ಅದರಿಂದ ನೋಡಿ, ವಿಶೇಷ ನಿಮಂತ್ರಣ ನಿಮಗೆ ಕೊಡಲಾಯಿತು. ಏಕೆಂದರೆ ಪುಣ್ಯಾತ್ಮನ ಕಾರ್ಯವನ್ನು ಮಾಡಿದ್ದೀರಾ. ಈಗ ಸಿದ್ಧಿಯ ಪಾಠವನ್ನೇನೋ ಓದಿಸಿದ್ದಾಯಿತು. ಈ ಸಿದ್ಧಿಯ ಸ್ಥಿತಿಯಿಂದ ವೃದ್ಧಿಯನ್ನು ಹೊಂದುತ್ತಾ ಇದ್ದೀರಾ. ಮುಂದೇನು ಮಾಡಬೇಕು ಗೊತ್ತಾಯ್ತಾ? ಒಳ್ಳೆಯದು. ಎಲ್ಲರೂ ವಿಶೇಷವಾಗಿ ಒಂದು ಮಾತಿನ ನಿರೀಕ್ಷಣೆಯಲ್ಲಿದ್ದಾರೆ. ಅದು ಯಾವುದು? ರಿಸಲ್ಟ್ ಹೇಳಲಿ ಅಂತ, ಫಲಿತಾಂಶ ತಿಳಿಸ್ಲಿ. ಫಲಿತಾಂಶವನ್ನು ತಾವು ತಿಳಿಸ್ತೀರಾ ಅಥವಾ ತಂದೆ ತಿಳಿಸ್ಬೇಕಾ? ಬಾಪ್ ದಾದಾರವರು ಏನನ್ನು ಹೇಳಿದ್ರು? ಫಲಿತಾಂಶವನ್ನು ತೆಗೆದುಕೊಳ್ತೇವೆ ಅಥವಾ ಕೊಡ್ತೇವೆ ಅಂತನಾ? ಡ್ರಾಮಾನುಸಾರ ಏನು ನಡೀತು, ಹೇಗೆ ನಡೀತೋ ಅದನ್ನು ಒಳ್ಳೆಯದಂತಲೇ ಹೇಳ್ತೇವೆ. ಲಕ್ಷ್ಯ ಅಂತೂ ಎಲ್ಲರೂ ಒಳ್ಳೆಯದನ್ನೇ ಇಟ್ಕೊಂಡಿದ್ದೀರಾ. ಲಕ್ಷಣ ಯಥಾಶಕ್ತಿಯಾಗಿ ಕರ್ಮದಲ್ಲಿ ತೋರಿಸಿದ್ದೀರಾ. ಬಹಳ ಕಾಲದ ವರದಾನ ನಂಬರ್ ಆಗಿನೂ ಧಾರಣೆ ಮಾಡ್ಕೊಂಡಿದ್ದೀರಾ ಮತ್ತು ಈಗಲೂ ವರದಾನದ ಪ್ರಾಪ್ತಿ ಏನಾಯಿತು? ಆ ವರದಾನಿ ಮೂರ್ತಿಯಾಗಿ ತಂದೆಯ ಸಮಾನ ವರದಾನ ದಾತರಾಗಿರಿ. ಈಗ ಬಾಪ್ದಾದರವರು ಬಯಸೋದೇನು? ವರದಾನವಂತೂ ಸಿಕ್ತು. ಈಗ ಈ ವರ್ಷದಲ್ಲಿ ಬಹಳ ಕಾಲದ ಬಂಧನ ಮುಕ್ತ ಅರ್ಥಾತ್ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ವಿಶೇಷ ಅಭ್ಯಾಸವನ್ನು ಮಾಡ್ತಾ ಪ್ರಪಂಚದವರಿಗೆ ಭಿನ್ನ ಹಾಗೂ ಪ್ರಿಯರಾಗುವ ಅನುಭವ ಮಾಡಿಸಿ ಕೆಲವೊಮ್ಮೆ ಅನುಭವ ಮಾಡುವ ಈ ವಿಧಿಗೆ ಬದಲಾಗಿ ಬಹಳ ಕಾಲದ ಅನುಭೂತಿಗಳ ಪ್ರತ್ಯಕ್ಷ ಪ್ರಮಾಣವಾಗಿ ಬಹಳ ಕಾಲದ ಅಚಲ ಅಡೋಲ ನಿರ್ವಿಘ್ನ ನಿರ್ಬಂಧನ ಬಹಳ ಕಾಲದ ಅಚಲ ಅಡೋಲ ನಿರ್ವಿಘ್ನ ನಿರ್ಬಂಧನ ನಿರ್ವಿಕಲ್ಪ ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಸ್ಥಿತಿಯನ್ನು ಪ್ರಪಂಚದವರ ಮುಂದೆ ಪ್ರತ್ಯಕ್ಷ ರೂಪದಲ್ಲಿ ತನ್ನಿ. ಹೀಗೆ ಆಗೋದಕ್ಕೆ ತಂದೆ ಸಮಾನ ಆಗೋದು ಅಂತ ಹೇಳಲಾಗುತ್ತೆ. ಗೊತ್ತಾಯ್ತಾ? ಫಲಿತಾಂಶದಲ್ಲಿ ಮೊದಲು ಸ್ವಯಂನೊಂದಿಗೆ ಸ್ವಯಂ ಸಂತುಷ್ಟವಾಗಿ ಎಷ್ಟರ ಮಟ್ಟಿಗಿದ್ದೆವು? ಏಕೆಂದರೆ ಒಂದಾಗಿದೆ ಸ್ವಯಂನ ಸಂತುಷ್ಟತೆ, ಮತ್ತೊಂದು ಬ್ರಾಹ್ಮಣ ಪರಿವಾರದ ಸಂತುಷ್ಟತೆ, ಮೂರನೇದಾಗಿದೆ ತಂದೆಯೊಂದಿಗೆ ಸಂತುಷ್ಟತೆ. ಮೂರರ ಫಲಿತಾಂಶದಲ್ಲಿ ಈಗ ಇನ್ನೂ ಅಂಕಗಳನ್ನು ತಗೋಬೇಕಾಗಿದೆ. ಅಂದಮೇಲೆ ಸಂತುಷ್ಟರಾಗಿರಿ, ಸಂತುಷ್ಟಪಡಿಸಿ ಬಾಬಾರವರ ಸಂತುಷ್ಟ ಮಣಿಯಾಗಿದ್ದು ಸದಾ ಪ್ರಕಾಶವಾಗಿ ಹೊಳಿತಾ ಇರಿ. ಬಾಪ್ದಾದರವರು ಮಕ್ಕಳ ಬಗ್ಗೆ ರಿಗಾರ್ಡ್ ಇಡ್ತಾರೆ. ಅದರಿಂದ ಗುಪ್ತ ರಿಕಾರ್ಡನ್ನು ತಿಳಿಸ್ತಾರೆ. ತಾವೇ ಮಾಲೀಕ ಆಗುವಂಥವ್ರಾಗಿದ್ದೀರಾ. ಆದ್ದರಿಂದ ತಂದೆ ಸದಾ ಸಂಪನ್ನತೆಯ ಸ್ಥಿತಿಯನ್ನು ನೋಡ್ತಾರೆ. ಒಳ್ಳೆಯದು. ಎಲ್ಲರೂ ಸಂತುಷ್ಟಮಣಿ ಆಗಿದ್ದೀರಲ್ವೇ? ವೃದ್ಧಿಯನ್ನು ಮಾಡ್ತಾ ಖುಷಿಯಾಗಿರಿ. ತಾವೆಲ್ಲರೂ ನಿರೀಕ್ಷಣೆಯಲ್ಲಿರಿ. ಅಬುರೋಡಿನವರೆಗೂ ಕ್ಯೂ ನಿಲ್ಲಲಿ. ಈಗಂತೂ ಕೇವಲ ಈ ಹಾಲಷ್ಟೇ ತುಂಬಿದೆ. ಮತ್ತೇನು ಮಾಡ್ತೀರಾ? ಮಲಗ್ತೀರಾ ಅಥವಾ ಅಖಂಡ ಯೋಗ ಮಾಡ್ತೀರಾ? ಇದು ಸಹ ಆಗಬೇಕು. ಆದ್ದರಿಂದ ಸ್ವಲ್ಪದರಲ್ಲಿ ಖುಷಿಯಾಗಿರಿ. 3 ಹೆಜ್ಜೆಗಳಿಗೆ ಬದಲು 1 ಹೆಜ್ಜೆಯಷ್ಟು ಸಿಕ್ಕಿದರೂ ಖುಷಿಯಾಗಿರಿ. ಮೊದಲು ಹೀಗಾಗ್ತಾ ಇತ್ತು ಅಂತ ಯೋಚಿಸಬಾರದು. ಪರಿವಾರದ ವೃದ್ಧಿಯ ಖುಷಿಯನ್ನು ಆಚರಿಸಿ ಆಕಾಶ ಮತ್ತು ಪೃಥ್ವಿಯಂತೂ ನಶಿಸುವುದಿಲ್ಲ. ಬೆಟ್ಟವಂತೂ ಬಹಳ ದೊಡ್ಡದಾಗಿದೆ. ಇದೂ ಆಗಬೇಕು, ಇದೂ ಸಿಗಬೇಕು, ಹೀಗೆ ದೊಡ್ಡ ಮಾತನ್ನಾಗಿ ಮಾಡಿಬಿಡ್ತೀರಾ? ಸಣ್ಣದನ್ನು ದೊಡ್ಡ ಮಾತನ್ನಾಗಿ ಮಾಡಿಬಿಡ್ತೀರಾ? ಆಕಾಶ ಮತ್ತು ಪೃಥ್ವಿ ನಶಿಸೋದಿಲ್ಲ ಅಲ್ಲ.
ಬೆಟ್ಟ ಬಹಳ ದೊಡ್ಡದಾಗಿದೆ. ಈ ದಾದಿಯರು ಸಹ ಏನು ಮಾಡ್ತಾರೆ, ಹೇಗೆ ಮಾಡೋದು ಎಂದು ಯೋಚನೆಯಲ್ಲಿ ಮುಳುಗಿಬಿಡ್ತಾರೆ. ಅಂತಹ ದಿನವೂ ಬರ್ತದೆ. ಆ ದಿನದಲ್ಲಿ ಬಿಸಿಲಿರುವಾಗ ಮಲಗಿಬಿಡ್ತಾರೆ, ರಾತ್ರಿಯಲ್ಲಿ ಹೇಳ್ತಾರೆ. ಆ ಜನರು ಲೌಕಿಕ ಪರಸ್ಪರ ಬೆಂಕಿ ಹಾಕ್ಕೊಂಡು ಲೌಕಿಕ ಜನರು ಬೆಚ್ಚಗೆ ಚಳಿಯಲ್ಲಿ ಕೂತ್ಕೋತಾರೆ. ತಾವು ಯೋಗಾಗ್ನಿಯನ್ನು ಹಚ್ಚಿ ಕುಳಿತು ಬಿಡ್ತೀರಾ. ಇದು ಇಷ್ಟ ಆಯ್ತಲ್ವಾ? ಅಥವಾ ಮಂಚ ಬೇಕಂತೀರಾ? ಕುಳಿತುಕೊಳ್ಳಲು ಕುರ್ಚಿ ಬೇಕಾ? ಈ ಬೆಟ್ಟವನ್ನೇ ಕುರ್ಚಿಯನ್ನಾಗಿ ಮಾಡ್ಕೋಬೇಕು. ಎಲ್ಲಿವರೆಗೆ ಸಾಧನಗಳಿವೆಯೋ ಸುಖ ತೆಗೆದುಕೊಳ್ತಿರೋ, ಇಲ್ಲದಿರುವಾಗ ಬೆಟ್ಟವನ್ನೇ ಕುರ್ಚಿಯನ್ನಾಗಿ ಮಾಡ್ಕೋಬೇಕು. ಬೆನ್ನಿಗೆ ವಿಶ್ರಾಂತಿ ಬೇಕಲ್ವಾ? ಮತ್ತೇನೂ ಇಲ್ಲ ಅಷ್ಟೇ. 5,000 ಮಂದಿ ಬರ್ತಾರೆ ಅಂದರೆ ಕುರ್ಚಿಗಳನ್ನು ತೆಗಿಬೇಕಾಗುತ್ತೆ ಅಲ್ವಾ? ಮತ್ತೆ ಯಾವಾಗ ಕ್ಯೂ ನಿಲ್ತದೋ ಆಗ ಅಂದರೆ ಓಂ ಶಾಂತಿ ಭವನದಲ್ಲಿ ಆಗ ಮಂಚವನ್ನು ಬಿಡಬೇಕಾಗುತ್ತೆ. ಎವರಡಿಯಾಗಿರಿ. ಒಂದು ವೇಳೆ ಮಂಚ ಸಿಕ್ಕಿದ್ರು ಹಾಜಿ, ಓಕೆ. ಧರಣಿ ಸಿಕ್ಕಿದ್ರು, ಭೂಮಿ ನೆಲ ಸಿಕ್ಕಿದ್ರು ಮಲಗಲಿಕ್ಕೆ ಹಾಜಿ. ಯಜ್ಞದ ಪ್ರಾರಂಭದಲ್ಲಿ ಇಂತಹ ಬಹಳಷ್ಟು ಅಭ್ಯಾಸಗಳನ್ನು ಮಾಡಿಸಿದ್ದೀವಿ. 15 ದಿನಗಳವರೆಗೆ ಆಸ್ಪತ್ರೆಯು ಬಂದಿರುತ್ತದೆ. ಕೆಮ್ಮಿರುವವರು ಸಹ ಸಜ್ಜೆ ರೊಟ್ಟಿ ಮತ್ತು ಮಜ್ಜಿಗೆಯನ್ನು ಕುಡಿತಾ ಇದ್ದರು. ಆದರೆ ಆಗಲಿಲ್ಲ, ಎಲ್ಲರೂ ಗುಣವಾಗಿ ಬಿಟ್ಟರು. ಅಂದಮೇಲೆ ಪ್ರಾರಂಭದಲ್ಲಿ ಈ ಅಭ್ಯಾಸವನ್ನು ಮಾಡಿ ತೋರಿಸಿದರೆ ಹಾಗಾದರೆ ಅಂತ್ಯದಲ್ಲಿಯೂ ಆಗ್ತದಲ್ವಾ? ಇದನ್ನು ಯೋಚಿಸಿ. ಅಸ್ತಮಾ ರೋಗಿಗೆ ಒಂದು ವೇಳೆ ಮಜ್ಜಿಗೆಯನ್ನು ಕೊಟ್ಟರೆ ಮೊದಲೇ ಗಾಬರಿಯಾಗಿಬಿಡ್ತಾರೆ. ಆದರೆ ದುವಾಕಿ ದವಾ ಅಂತ ಹೇಳ್ತಾರೆ ಬಾಬಾ. ತಂದೆಯ ನೆನಪಿನ ಔಷಧಿ ಆಶೀರ್ವಾದ ಜೊತೆಯಲ್ಲಿತ್ತು ಅಂದರೆ ಮನೋರಂಜನೆ ಆಗಿಬಿಡುತ್ತೆ. ಅದು ಪರೀಕ್ಷೆ ಅನಿಸೋದಿಲ್ಲ, ಕಷ್ಟ ಅನಿಸೋದಿಲ್ಲ. ಅದು ತ್ಯಾಗ ಅಲ್ಲ, ಹೊರ ಸಂಚಾರವೆನಿಸ್ತದೆ. ಅಂದಮೇಲೆ ಎಲ್ಲರೂ ತಯಾರಿದ್ದೀರಲ್ವಾ? ಅಥವಾ ಟೀಚರ್ಸ್ ಪ್ರಬಂಧ ಮಾಡುವವ್ರ ಬಳಿ ಹೆಸರುಗಳ ಪಟ್ಟಿಯನ್ನು ತೆಗೆದುಕೊಂಡು ಹೋಗ್ತೀರಾ? ಆದ್ದರಿಂದಲೇ ಕರೆಸೋದಿಲ್ಲ ಅಲ್ವಾ? ಮಿಲಿಟರಿಯ ಪಾತ್ರವನ್ನು ಅಭಿನಯಿಸಬೇಕು. ಈಗಂತೂ ಸ್ನೇಹ ಪರಿವಾರವಿದೆ, ಮನೆ ಆಗಿದೆ ಎಂಬ ಅನುಭವವನ್ನು ಸಹ ಮಾಡ್ತಾ ಇದ್ದೀರಾ. ಆದರೆ ಸಮಯದಲ್ಲಿ ಆತ್ಮಿಕ ಮಿಲಿಟರಿ ಆಗಿದ್ದು ಸಮಯದ ಅನುಸಾರವಾಗಿ ಸ್ನೇಹದಿಂದ ಪಾರ್ ಮಾಡಬೇಕು. ಇದು ಸಹ ಮಿಲಿಟರಿಯ ವಿಶೇಷತೆಯಾಗಿದೆ. ಗುಜರಾತ್ನವರಿಗೆ ವಿಶೇಷವಾಗಿ ಈ ವರದಾನ ಇದೆ. ಅವರು ಎವರಡಿ ಆಗಿರ್ತಾರೆ. ಏನು ಮಾಡಲಿ, ಹೇಗೆ ಮಾಡೋದು, ಹೇಗೆ ಬರೋದು, ರಿಸರ್ವೇಷನ್ ಸಿಕ್ಕಿಲ್ಲ, ಈ ಕಾರಣಗಳನ್ನು ಕೊಡೋದಿಲ್ಲ. ಬೇಗ ತಲುಪಿಬಿಡ್ತಾರೆ ಮಧುಬನಕ್ಕೆ. ಸಮೀಪ ಇರುವ ಲಾಭ ಇದೆ ಅವರಿಗೆ. ಗುಜರಾತ್ನವರಿಗೆ ಆಜ್ಞಾಕಾರಿಗಳಾಗುವಂಥ ವಿಶೇಷ ಆಶೀರ್ವಾದ ಇದೆ. ಏಕೆಂದರೆ ಸೇವೆಯಲ್ಲೂ ಹಾಜಿ ಮಾಡ್ತಾರಲ್ವ. ಪರಿಶ್ರಮದ ಸೇವೆಯನ್ನು ಸದಾ ಗುಜರಾತ್ನವರಿಗೆ ಕೊಡ್ತಾರಲ್ವ. ರೋಟಿ ಸೇವೆಯನ್ನು ಯಾರು ಮಾಡ್ತಾರೆ? ರೊಟ್ಟಿ ಮಾಡೋದು. ಆಮೇಲೆ ಸ್ಥಾನದ ಅಕಾಮಿಡೇಷನ್ ಕೊಡುವಂಥ ಪರಿಶ್ರಮದ ಸೇವೆಯನ್ನು ಗುಜರಾತಿಗೆ ಕೊಡ್ತಾರೆ. ಬಾಪ್ ದಾದರವರು ಎಲ್ಲರನ್ನೂ ನೋಡ್ತಾರೆ, ಹಾಗೆ ಗೊತ್ತಾಗೋದಿಲ್ಲ. ಪರಿಶ್ರಮ ಪಡೋರಿಗೆ ವಿಶೇಷವಾಗಿ ಬಹಳ ಪ್ರೀತಿ ಪ್ರಾಪ್ತವಾಗುತ್ತೆ. ಸಮೀಪದಲ್ಲಿರುವ ಭಾಗ್ಯ ಇದೆ ಮತ್ತು ಭಾಗ್ಯವನ್ನು ವೃದ್ಧಿಗೊಳಿಸುವ ವಿಧಿಯನ್ನು ಬಹಳ ಚೆನ್ನಾಗಿ ಇಟ್ಕೋತಾರೆ. ಭಾಗ್ಯವನ್ನು ವೃದ್ಧಿಗೊಳಿಸುವ ಶೈಲಿಯು ಎಲ್ರಿಗೂ ಬರೋದಿಲ್ಲ. ಕೆಲವರಿಗೆ ಭಾಗ್ಯವು ಪ್ರಾಪ್ತವಾಗುತ್ತೆ, ಆದರೆ ಅಷ್ಟೇ ಇರುತ್ತೆ. ವೃದ್ಧಿಗೊಳಿಸೋದು ಬರೋದಿಲ್ಲ. ಆದರೆ ಗುಜರಾತ್ನವರಿಗೆ ಭಾಗ್ಯ ಇದೆ ಮತ್ತು ವೃದ್ಧಿ ಮಾಡೋದು ಬರುತ್ತೆ. ಆದ್ದರಿಂದ ತಮ್ಮ ಭಾಗ್ಯವನ್ನು ವೃದ್ಧಿ ಮಾಡ್ತಿದ್ದೀರಾ. ಇದನ್ನು ನೋಡಿ ಬಾಪ್ದಾದರವರು ಸಹ ಖುಷಿಯಾಗಿದ್ದಾರೆ. ತಂದೆಯ ವಿಶೇಷ ಆಶೀರ್ವಾದನೂ ಸಹ ಭಾಗ್ಯದ ಚಿಹ್ನೆ ಆಗಿದೆ. ತಿಳಿತಾ? 4 ಕಡೆಯಲ್ಲಿರುವ ಯಾರೆಲ್ಲ ಸ್ನೇಹಿ ಮಕ್ಕಳು ತಲುಪಿದರೆ ದೇಶ ವಿದೇಶದ ಆ ಎಲ್ಲ ಸ್ನೇಹಿ ಮಕ್ಕಳಿಗೆ ಬಾಪ್ದಾದರವರು ಸ್ನೇಹದ ರಿಟರ್ನಲ್ಲಿ ಸದಾ ಅವಿನಾಶಿ ಸ್ನೇಹಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಸ್ನೇಹದಲ್ಲಿ ಯಾವ ರೀತಿ ದೂರದಿಂದ ಓಡೋಡ್ಕೊಂಡು ತಲುಪಿದಿರ ಬಂದು, ಹಾಗೆಯೇ ಪುರುಷಾರ್ಥದಲ್ಲಿಯೂ ವಿಶೇಷ ಹಾರುವ ಕಲೆಯ ಮೂಲಕ ತಂದೆಯ ಸಮಾನರಾಗಿರಿ. ಅರ್ಥಾತ್ ಸದಾ ತಂದೆಯ ಸಮೀಪದಲ್ಲಿರಿ. ಯಾವ ರೀತಿ ಇಲ್ಲಿ ಸನ್ಮುಖದಲ್ಲಿ ತಲುಪಿದ್ದೀರಾ ಹಾಗೆಯೇ ಸದಾ ಹಾರುವ ಕಲೆ ಮೂಲಕ ತಂದೆಯ ಸಮೀಪದಲ್ಲೇ ಇರಿ. ಏನು ಮಾಡಬೇಕು ತಿಳಿತಾ? ಹೃದಯದ ಸ್ನೇಹವು ತಾವು ತಲುಪೋದಕ್ಕೆ ಮೊದಲೇ ಹೃದಯ ರಾಮ ತಂದೆಯ ಬಳಿ ತಲುಪಿಬಿಡ್ತದೆ. ಭಲೆ ಸನ್ಮುಖದಲ್ಲಿರಿ. ಭಲೆ ಇಂದು ದೇಶ ವಿದೇಶದಲ್ಲಿರೋ ಮಕ್ಕಳು ಶರೀರದಿಂದ ದೂರ ಇದ್ದಾರೆ, ಆದರೆ ಎಲ್ಲ ಮಕ್ಕಳು ದೂರ ಇದ್ದರೂ ಅತಿ ಸಮೀಪ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದಾರೆ. ಹಾಗಾದರೆ ಅತಿ ಸಮೀಪ ಸ್ಥಾನ ಹೃದಯವಾಯಿತು ಅಂದಾಗ ವಿದೇಶ ಅಥವಾ ದೇಶದಲ್ಲಿ ಕುಳಿತಿಲ್ಲ, ಆದರೆ ಹೃದಯ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ಅಂದಮೇಲೆ ಸಮೀಪವಾಗಿಬಿಟ್ರಲ್ವಾ? ಎಲ್ಲ ಮಕ್ಕಳ ನೆನಪು, ಪ್ರೀತಿ, ದೂರುಗಳು, ಮಧುರಾತಿ ಮಧುರ ವಾರ್ತಾಲಾಪ, ಉಡುಗೊರೆಗಳು ಎಲ್ಲವೂ ತಂದೆಯ ಬಳಿ ಬಂದು ತಲುಪಿಬಿಟ್ಟಿದೆ. ಬಾಪ್ದಾದರವರು ಸಹ ಸ್ನೇಹಿ ಮಕ್ಕಳಿಗೆ ಸದಾ ಪರಿಶ್ರಮದಿಂದ ಮುಕ್ತರಾಗಿದ್ದು ಪ್ರೀತಿಯಲ್ಲಿ ಮಗ್ನರಾಗಿರಿ ಎನ್ನುವ ವರದಾನವನ್ನು ಕೊಡ್ತಿದ್ದಾರೆ. ಹಾಗಾದರೆ ಎಲ್ರಿಗೂ ರಿಟರ್ನಲ್ಲಿ ಸಿಕ್ತಲ್ವಾ?
ಒಳ್ಳೆಯದು. ಸರ್ವಸ್ನೇಹಿ ಆತ್ಮರಿಗೆ ಸದಾ ಸಮೀಪವಿರುವ ಆತ್ಮರಿಗೆ ಸದಾ ಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯಲ್ಲಿ ಬಹಳ ಕಾಲದ ಅನುಭವ ಮಾಡುವಂಥ ವಿಶೇಷ ಆತ್ಮರಿಗೆ ಸರ್ವ ಹೃದಯ ಸಿಂಹಾಸನ ಅಧಿಕಾರಿ ಸಂತುಷ್ಟ ಮಣಿಗಳಿಗೆ ಬಾಪ್ ದಾದಾರವರ ಅವ್ಯಕ್ತ ಸ್ಥಿತಿ ಭವದ ವರದಾನದ ಜೊತೆಗೆ ನೆನಪು ಪ್ರೀತಿ ಮತ್ತು ಗುಡ್ ನೈಟ್ ಹಾಗೂ ಗುಡ್ ಮಾರ್ನಿಂಗ್. ವರದಾನ: ಹಳೆಯ ಖಾತೆಯನ್ನು ಸಮಾಪ್ತಿಗೊಳಿಸಿ ಹೊಸ ಸಂಸ್ಕಾರಗಳೆಂಬ ಹೊಸ ವಸ್ತ್ರವನ್ನು ಧಾರಣೆ ಮಾಡುವಂತಹ ತಂದೆ ಸಮಾನ ಸಂಪನ್ನರಾಗಿ. ಹೇಗೆ ದೀಪಾವಳಿಯಲ್ಲಿ ಹೊಸ ವಸ್ತ್ರವನ್ನು ಧಾರಣೆ ಮಾಡ್ತಾರೆ, ಹಾಗೆಯೇ ತಾವು ಮಕ್ಕಳು ಈ ಮರುಜೀವ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರವೆಂಬ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಹೊಸ ವರ್ಷವನ್ನು ಆಚರಿಸಿ. ದೀಪಾವಳಿಗೆ ಹೊಸ ವರ್ಷ, ಹೊಸ ಅಕೌಂಟ್ ಇಡ್ತಾರೆ, ಎಣ್ಣೆ ಅಭ್ಯಂಜನ, ಸ್ನಾನ ಮಾಡ್ಕೊಳ್ತಾರೆ. ಅದರದ್ದೆಲ್ಲ ಆಧ್ಯಾತ್ಮಿಕ ಅರ್ಥವನ್ನು 3 ದಿನಗಳಿಂದ ಬಾಬಾ ತಿಳಿಸ್ತಿದ್ದಾರೆ. ತಮ್ಮ ಬಲಹೀನತೆ, ಕೊರತೆ, ನಿರ್ಬಲತೆ, ಕೋಮಲತೆ ಇತ್ಯಾದಿ ಯಾವುದೆಲ್ಲ ಹಳೆಯ ಖಾತೆ ಉಳ್ಕೊಂಡಿದೆಯೋ ಅದನ್ನು ಸಮಾಪ್ತಿ ಮಾಡ್ತಾ ಸುಟ್ಟಾಕಿ ಪಟಾಕಿಯಾಗೆ ಸತ್ಯ ದೀಪಾವಳಿಯನ್ನು ಆಚರಿಸಿ ಈ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರವನ್ನು ಧಾರಣೆ ಮಾಡ್ಕೊಳ್ತೀರಾ. ಅಂದರೆ ತಂದೆ ಸಮಾನ ಆಗಿಬಿಡ್ತೀರಾ. ಸ್ಲೋಗನ್: ಶುದ್ಧ ಸಂಕಲ್ಪದ ಖಜಾನೆ ಜಮಾ ಆಗಿದ್ದರೆ ವ್ಯರ್ಥ ಸಂಕಲ್ಪದಲ್ಲಿ ಸಮಯ ವ್ಯರ್ಥ ಆಗೋದಿಲ್ಲ. ಶುದ್ಧ ಸಂಕಲ್ಪದ ಖಜಾನೆ ಜಮಾ ಆಗಿದ್ದರೆ ವ್ಯರ್ಥ ಸಂಕಲ್ಪದಲ್ಲಿ ಸಮಯ ಖಂಡಿತ ವ್ಯರ್ಥ ಆಗೋದಿಲ್ಲ. ಒಳ್ಳೆಯದು. ಓಂ ಶಾಂತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.